ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಅಂತೂ RCB ಬೆಂಗಳೂರದಾಗ ಮ್ಯಾಚ್ ಗೆದ್ರು. ಇವತ್ತು ಅವನವನು 4ನೇ ಮ್ಯಾಚ್ ಇತ್ತು RCBದು. 3 ಮ್ಯಾಚ್ ಟಾಸು ಸೋತಿದ್ರು, ಅವನವನು ಮ್ಯಾಚ್ ಸೋತಿದ್ರು. ಇವತ್ತು 4ನೇ ಮ್ಯಾಚ್ ಅದನ್ನು ಟಾಸು ಸೋತ್ರು. ಅವನು ಇದೆ ಎಲ್ಲಿ ಇವತ್ತಿನ ಮ್ಯಾಚ್ ಹೊಯ್ಕೋತ್ ಹೋಗತ್ತ ನಾವು ಅನ್ಕೊಂಡಿದ್ವಿ. ಆದ್ರೆ ಅವನವನು ಹ್ಯಾಜಲ್ವುಡ್ ಲಾಸ್ಟಿಗೆ ಅವನವನು 19ನೇ ಓವರ್ 2 ವಿಕೆಟ್ ತೆಗದ, ಮ್ಯಾಚ್ ಹೊಳಿಸಿದ, ಮ್ಯಾಚ್ ಕಡ್ಯಾಕಾತು. ಇಲ್ಲಾಂದ್ರೆ ಅದು ಯಾವ್ದದ ಜುರೇಲ ಪ್ಲೇಯರ್ ಹೊಡಿಲಕತ್ತಿತ್ರಿ, ಮ್ಯಾಚ ಕಡ್ಯಾಕಾತಿದ್ರು, ಹೊಯ್ಕೋತ್ ಹೋಯ್ತಂತ ನಾವು ಅನ್ಕೊಂಡ್ ಬಿಟ್ಟಿದ್ವಿ. ಆದ್ರೆ ಇವತ್ತ ಬಹಳ ಚಂದ ಅಟ್ಟೆ ಗೆಚ್ಚಿತ್ತು ಇವತ್ತಿನ ಮ್ಯಾಚ್. ಟಾಸ್ ಸೋತೀವಿ, ಬ್ಯಾಟಿಂಗ್ ಆಡಕಂತ ಬಂದ್ವಿ. ಅವ್ರು ಶಾಣೆ ಬಾಲಿಂಗ್ ತೊಗೊಂಡ್ರು. ಅವರು ನಾವು ಬ್ಯಾಟಿಂಗ್ ಆಡಕಂತ ಬಂದು ನಮ್ಮ ಪ್ಲೇಯರ್ ಸಾಲ್ಟ ಮತ್ತು ಈ ಕಡೆ ಕೊಹ್ಲಿ ಬಂದರು. ಸಾಲ್ಟ ಒಂದು ಕೈಯಾಗ ಕೊಟ್ಟು ಬಿಟ್ರಿಪ್ಪ. ಹಂಗ ಒಂದೆರಡು ಓವರ್ ಆಗ್ಲಾರಕ್ಕೆ ಆ ಪರಾಗ ಕೈಯಾಗ ಕ್ಯಾಚ್ ಕೊಟ್ಟ, ಪರಾಗ ಕ್ಯಾಚ್ ಬಿಟ್ಟ, ಮತ್ತಿಬ್ರು ಹೊಡಿಲಾಕತ್ರು. ಆದ್ರೆ ಪವರ್ ಪ್ಲೇ ಮಾತ್ರ ಬೆಸ್ಟ್ ಆಡಿದ್ರು. ಯಾಕಂದ್ರೆ ಮ್ಯಾಗ ಹೊಡ್ಯಾಕ್ ಹೋಗ್ಲಿಲ್ಲ. ಮ್ಯಾಗ ಹೊಡ್ಯಾಕ್ ಹೋದ್ರು ಕ್ಯಾಚ್ ಹೇಳುವಂಥ ಸಾಧ್ಯತೆ ಭಾಳ ಇತ್ತು. ಇವತ್ತು ಪಿಚ್ ಕಂಡೀಷನ್ ಹಂಗಾಯಿತು. 6 ಓವರಿಗೆ 60 ರನ್ ಮಸ್ತ್ ಹೊಂಟಿತ್ತು. ಆದ್ರೆ ಸಾಲ್ಟ ಔಟ್ ಆಗ ಈ ಕಡೆ ಕಿಂಗ್ ಕೊಹ್ಲಿ, ಈ ಕಡೆ ಪಡಿಕಲ್ ಹೊಡಿಲಕತ್ತಾರೆ. ನಾಯಿ ಹೊಡೆದಂಗೆ ಹೊಡಿಲಕತ್ರು. 70 ರನ್ ನಮ್ದು ಕಿಂಗ್ ಕೊಹ್ಲಿ ಹೊಡೆದ್ರೆ, ಈ ಕಡೆ 50 ರನ್ ಪಡಿಕಲ. ಬೆಂಕಿ ಬ್ಯಾಟಿಂಗ್ ರೀ ಇಬ್ಬರದು ಪಾರ್ಟ್ನರ್ಶಿಪ್ ಮಾತ್ರ ಅವನ ಭಾಳ ಕೆಟ್ಟ ಪಾರ್ಟ್ನರ್ಶಿಪ್ ಇತ್ತು. 95 ರನ್ ಪಾರ್ಟ್ನರ್ಶಿಪ್ ಹೊಡೆದ್ರು. ಕೊಹ್ಲಿ ಸಾಹೇಬ 42 ಬಾಲಿಗೆ 70 ರನ್ ಹೊಡೆದ್ರ, 8 4 2 6. ಪಡಿಕಲು 50 ರನ್ ಬೆಂಕಿ ಬ್ಯಾಟಿಂಗ್ ಇತ್ತು. ಆಮೇಲೆ ಟೀಮ್ ಡೇವಿಡ್, ಯಾರು ಜಿತೇಶ್ ಶರ್ಮಾ ಹಂಗೋ ಹಿಂಗೆ ಹೊಡೆದ್ರು. 205 ರನ್ ಆಯ್ತು. ಆ್ಯಕ್ಚುಲಿ 240-30 ಆಗೋದದು ಸ್ವಲ್ಪ ನಡು ಸ್ಲೋ ಅದು ಆತ ಕರೆ. ಆದರೂ ಬೆಸ್ಟ್ ಬ್ಯಾಟಿಂಗ್ ಆಡಿದ್ರು. 205 ರನ್ ಹೊಡೆದ್ರಿಪ್ಪ. ನಾವು ಬ್ಯಾಟಿಂಗ್ ಆಡಕ್ಕೆ ಬಂದು ಆ ಕಡೆ ಆ ಪ್ಲೇಯರ್ 14 ವರ್ಷದ ಪ್ಲೇಯರ, ಏನದು ವೈಶಾಬ ಏನು ವೈಭವ್ ಏನು ಪ್ಲೇಯರ್ ಹೆಸರ, ಈ ಕಡೆ ಯಾರು ಜೇಸ್ವಾಲ ಹೊಡಿಲಕತ್ರಿಪ್ಪ. ಅವ್ರು ನಮ್ಗಿಂತ ಡೇಂಜರ್ ಹೊಡಿಲಕತ್ರು ಪವರ್ ಪ್ಲೇಯರ್ದಾಗ. 4 ಓವರ್ ಆಗೈತಿ, 50 ರನ್ ಆಗ್ಯಾವ. ಹೊಡಿಲಕತ್ರು. ನಾವು ಅದು 14 ವರ್ಷದ ಹುಡುಗ ಔಟ್ ಆತು. ಭುವನೇಶ್ವರ್ ಕುಮಾರ್ ವಿಕೆಟ್ ತೆಗದ್ರ, ಈ ಕಡೆ ಜೇಸ್ವಾಲ್ ಹೊಡಿಲಕತ್ತ, ನಾಯಿ ಹೊಡೆದಂಗೆ ಹೊಡಿಲಕತ್ರು. ನವ್ನ ಇನ್ನೇನು ನವ್ನ ಅನ್ನೋಷ್ಟ್ರಾಗೆ ಕುರ್ನಾಲ್ ಪಾಂಡ್ಯ ಕಳಿಸಿದ್ರು. ಕುರ್ನಾಲ್ ಪಾಂಡ್ಯ ವಿಕೆಟ್ ಬೇಕಿತ್ತು, 2 ವಿಕೆಟ್ ತೆಗದ. ಅದೊಂದು ದೊಡ್ಡ ನಮ್ಗೆ ಪ್ಲಸ್ ಪಾಯಿಂಟ್ ಆಯ್ತ್ರಿ. ಮತ್ತ ಹೊಡಿಲಕತ್ರಿಪ್ಪ, ನಾಯಿ ಹೊಡೆದಂಗೆ ಹೊಡಿಲಕತ್ರು. ಈ ಕಡೆ ರೀ ಬಾಲ ಕಮ್ ಅದಾವು, ರನ್ನು ಆಟ ಕಮ್ ಅದಾವ. ಏನು ಭಾಳ ಅಂತಪರಿ ಅದಕ್ಕೇನು ಭಾಳ ವ್ಯತ್ಯಾಸ ಇರಲಿಲ್ಲ. ಹೊಡಿಲಕತ್ರು. ಈ ಕಡೆ ಭುವನೇಶ್ವರ್ ಕುಮಾರ್ಗೂ ಹೊಡಿಲಕತ್ರು, ಇವನಿಗೂ ಹೊಡ್ಲಾತ್ತು. ಏನಾದಪ್ಪ ನಾವು ಮ್ಯಾಚ್ ಮತ್ತೆ ಬೆಂಗಳೂರದಾಗ ಹೊಯ್ಕೊತ್ತೋಯ್ತು. 200 ರನ್ ಹೊಡೆದ್ರು. ಯಾಕಂದ್ರೆ ಹಿಂದಿನ 3 ಮ್ಯಾಚ್ ಆಗಂತೂ ಬ್ಯಾಟಿಂಗ್ ಪೂರ ಫೇಲ್ ಆಗಿತ್ತು. ಇದು 4ನೇ ಮ್ಯಾಚ್ ಬ್ಯಾಟಿಂಗ್ ಸ್ವಲ್ಪ ಚಲೋ ಆಡ್ಯಾರಪ್ಪ. ಅವನು ಬಾಲರ್ಗಳು ಕೈ ಕೊಟ್ಟೋಲ್ಲ ಅನ್ನೋಷ್ಟ್ರಾಗಿ ಅವನವನು ಹ್ಯಾಜಲ್ವುಡ್ ದೇವ್ರಂಥ ಮನುಷ್ಯ 4 ವಿಕೆಟ್ ತೆಗೆದ ಈ ಮ್ಯಾಚ್ದಾಗ. ಏನು 19ನೇ ಓವರ್ 2 ವಿಕೆಟ್ ತೆಗೆದು ನೋಡ್ರಿ, ಬ್ಯಾಕ್ ಟು ಬ್ಯಾಕ್. ಅದಾ ಒಂದು ಪ್ಲಸ್ ಪಾಯಿಂಟ್ ಆಯ್ತು. ಅವನು ಬೆಂಕಿ ಬಾಲಿಂಗ್ ಆಯ್ತು, ಮ್ಯಾಚ್ ಕಡ್ಯಾಕಾತು. ಇವತ್ತಿನ ಮ್ಯಾಚ್ ಮಾತ್ರ ಗಿಲ್ ಆಯ್ತು. ಎಲ್ಲ ನಮ್ಮ ಹ್ಯಾಜಲ್ವುಡ್ ಮತ್ತು ಈ ಕಡೆ ಕಿಂಗ್ ಕೊಹ್ಲಿ, ಪಡಿಕಲ್ ಎಲ್ಲರೂ ಓವರಾಲ್ ಮಸ್ತ್ ಆಡಿದ್ರು, ಬೆಂಕಿ ಆಯ್ತು. ಆದರೆ ಇವತ್ತಿನ ಮ್ಯಾಚ್ RCB ಗೆದ್ದಾರ ಅಂಥೇಳಿ ನಾವು ಖುಷಿ ಪಡುವಂಥದ್ದು ಬೇಡ. ಯಾಕೆ ಖುಷಿ ಪಡುವಂಥದ್ದು ಬೇಡ ಅಂದ್ರೆ, ತಮಗೆಲ್ಲ ಗೊತ್ತಿರುವಂಥದ್ದು 3-4 ದಿನ ಹಿಂದೆ ಕಾಶ್ಮೀರ ಒಳಗೆ ಪೆಹಲ್ಗಾಮ್ ಅನ್ನುವಂಥದ್ದು ಒಂದು ಜಾಗದಾಗ ಏನು ಉಗ್ರರ ಒಂದು ದಾಳಿಗೆ ನಮ್ಮ ಭಾರತೀಯರು ಬಲಿಯಾಗ್ಯಾರ. ಇಂಥ ಒಂದು ಸಂದರ್ಭದಾಗ ನಮ್ದು RCB ಗೆದ್ದೈತಿ, ಅದು ಗೆದ್ದೈತಿ ಅಂಥೇಳಿ ಅದನ್ನು ಖುಷಿ ವ್ಯಕ್ತಪಡಿಸುವಂಥದ್ದು ಬೇಡ. ಯಾಕಂದರೆ ಇಡೀ ದೇಶವೇ ದುಃಖದಾಗೈತಿ. ಆದಷ್ಟು ಜಲ್ದಿ ನಮ್ಮ ಸರ್ಕಾರ, ನಮ್ಮ ಇಂಡಿಯನ್ ಆರ್ಮಿ ಇದಕ್ಕೊಂದು ತಕ್ಕ ಪಾಠ ಅವರಿಗೆ ಕೊಡ್ತಾರೆ, ಕಲಿಸ್ತಾರೆ ಅನ್ನುವಂಥದ್ದು ವಿಶ್ವಾಸ ನನಗೈತಿ. ನನಗಷ್ಟೇ ಅಲ್ಲ, ಇಡೀ ನಮ್ಮ ಕೋಟ್ಯಾಂತರ ಭಾರತೀಯರಿಗೆ ಐತಿ. ಇಂಥ ಒಂದು ಸಂದರ್ಭದಾಗ ನಾವೆಲ್ಲರೂ ಒಂದಾಗಬೇಕು. ಒಂದಾಗಿ ನಮ್ಮ ಇಂಡಿಯನ್ ಆರ್ಮಿ ಮತ್ತು ನಮ್ಮ ಯಾರ ದೇಶದ ಸರ್ಕಾರ ಐತಿ ಅದರ ಪರ ನಾವು ನಿಲ್ಲಬೇಕಾದಂಥದ್ದು ಪ್ರತಿಯೊಬ್ಬ ಭಾರತೀಯ ಒಂದು ಕರ್ತವ್ಯ ಆಗೈತಿ. ಆದಷ್ಟು ಜಲ್ದಿ ಇದಕ್ಕೊಂದು ತಕ್ಕ ಪಾಠ ಕೊಡ್ತಾರೆ, ಕಲಿಸ್ತಾರೆ ನಮ್ಮ ಇಂಡಿಯನ್ ಆರ್ಮಿ ಬಗ್ಗೆ ನನಗೆ ವಿಶ್ವಾಸ ಐತಿ. ಇವತ್ತು RCB ಗೆದ್ದೈತಿ, ಇರಲಿ ಮತ್ತು ಮ್ಯಾಚ್ಗಳು ಆಗ್ತಿರ್ತಾವೆ, ಅದರ ಬಗ್ಗೆ ಮತ್ತೆ ನಾವು ಮಾತಾಡೋಣ ಅಂತ. ಇಲ್ಲಿ ಮಟ್ಟ ಈ ವಿಡಿಯೋ ಯಾರ್ಯಾರು ನೋಡಿರಿ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.